ಮೇ 20ರಂದು ಮುಷ್ಕರಕ್ಕೆ ಸಾರಿಗೆ ನೌಕರರು ಕರೆ ಕೊಟ್ಟಿದ್ದಾರೆ. ಎಸ್ಮಾಗೂ ತಲೆ ಕೆಡಿಸಿಕೊಳ್ಳದೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಹಾಗೆ ಅವತ್ತೇ ಔಷಧ ಮಾರಾಟಗಾರರು ಕೂಡ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈಗೇನಿದ್ರು ಡಿಜಿಟಲ್ ಯುಗ, ಎಲ್ಲವೂ ಮೊಬೈಲ್ನಲ್ಲೇ ದೊರೆಯುತ್ತೆ. ಮೆಡಿಸಿನ್ ಮಾರಾಟವು ಆನ್ಲೈನ್ನಲ್ಲೇ ಜೋರಾಗಿ ನಡೀತಿದೆ. ಭರ್ಜರಿ ಡಿಸ್ಕೌಂಟ್ ಕೂಡ ನೀಡ್ತಿದ್ದಾರೆ. ಆದರೆ ಇದು ಕಾನೂನು ಬಾಹಿರ ಅಂತ ರೋಷಾಗ್ನಿ ಎದ್ದಿದೆ. ಇದನ್ನ ಖಂಡಿಸಿ ಎಐಒಸಿಡಿ ಮತ್ತು ಕೆಸಿಡಿಎ ಔಷಧ ಮಾರಾಟಗಾರರು ಮೇ 20ರಂದು ದೇಶಾದ್ಯಂತ ಔಷಧ ಮಳಿಗೆಗಳ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆನ್ಲೈನ್ ಮೆಡಿಸಿನ್ ಮಾರಾಟಕ್ಕೆ ನಿಯಂತ್ರಣ ಹಾಗೂ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮೇ 20ರಂದು ದೇಶವ್ಯಾಪಿ ಬಂದ್ಗೆ ಕರೆ ನೀಡಿದ್ದಾರೆ. ಆದರೆ ಇದಕ್ಕೆ ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಆರ್ಗನೈಸೇಷನ್ ನೈತಿಕ ಬೆಂಬಲ ನೀಡಿದೆ. ಔಷಧ ಮಳಿಗೆಯನ್ನ ಮುಚ್ಚಲ್ಲ, ಬದಲಿಗೆ ಕಪ್ಪು ಬ್ಯಾಡ್ಜ್ ಅನ್ನ ಧರಿಸಿ ಹೋರಾಟಕ್ಕೆ ಬೆಂಬಲ ನೀಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸತತವಾಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಇರ್ಬೋದು, DCG ಇರ್ಬೋದು, ಅವು ರಿಕ್ವೆಸ್ಟ್ ಮಾಡಿಕೊಂಡ್ರು ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ. ಈಗ ನಾವು ಒಂದು ಮನವಿ ಕೊಟ್ಟಿದ್ದೇವೆ ನಮ್ಮ ಬೆಳಗಾಂ ಸೆಷನಲ್ಲಿ. ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ನಂಬ್ಕೋಬೇಡಿ, ನೀವು ಏನು ಲೈಸೆನ್ಸಿಂಗ್ ಕಂಡೀಷನ್ಸಲ್ಲಿ ಸ್ಟ್ರೈಟ್ ರೂಲ್ಸ್ ಮಾಡಿ ಅಂತ. ಈಗೇನು ಇರುವಂಥ ಆ್ಯಕ್ಟಲ್ಲಿ ಏನು ಫಾರ್ಮಸಿಸ್ಟು ನಾನ್ ಫಾರ್ಮಸಿಸ್ಟ್ ಅಂತ ಎರಡಿದೆ. ಏನು ಔಷಧಿ ವ್ಯಾಪಾರ ಗೊತ್ತೇ ಇಲ್ದೊಂದು ಸಹ ಒಂದು ಔಷಧಿ ಅಂಗಡಿ ಪ್ರೊಪ್ರೈಟರ್ ಆಗ್ಬೋದು. ಏನು 1945 ಆಗಿರೋದು ಆಗ್ತಿದ್ದು. ಇನ್ನು ಮೇ 20ರಂದು ಸರ್ಕಾರಿ ಔಷಧ ಮಳಿಗೆಗಳಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಳ್ಳೋದಾಗಿ ಸಚಿವರು ಹೇಳಿದ್ದಾರೆ. ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ, ನೀವು ಇದನ್ನು ಮಾಡಿಬಿಡಿ ಅಂತ ಹೇಳಿದ್ದೀವಿ. ಮತ್ತು ಸುಮಾರು ಕಡೆ ಆಸ್ಪತ್ರೆಗಳಲ್ಲಿ ಮತ್ತು ಸುಮಾರು ನಮ್ಮ ಆಸ್ಪತ್ರೆಗಳ ಇರ್ಬೋದು, ಖಾಸಗಿ ಆಸ್ಪತ್ರೆಗಳೆಲ್ಲರೂ ಕೂಡ ಓಪನ್ ಇರ್ತಾರೆ. ಆಸ್ಪತ್ರೆಗಳು ಯಾರು ಮುಚ್ಚಬಾರ್ದು ಅಂತಲೂ ಕೂಡ ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಒಪ್ಕೊಂಡಿದ್ದಾರೆ. ಅಗತ್ಯ ಇರುವಂಥ ವಸ್ತುಗಳ ಸ್ಟಾಕ್ ಇಟ್ಕೊಂಡಿರಿ ಅಂತ ಮಾಹಿತಿ ನಮ್ಮ ಡಿಪಾರ್ಟ್ಮೆಂಟ್ಗೂ ಕೂಡ ಕೊಟ್ಟಿದ್ದೀವಿ. ಹಾಗೆ ಮೇ 20ರಂದು ಸಾರಿಗೆ ನೌಕರರು ಕೂಡ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಎಸ್ಮಾಗೂ ಕೇರ್ ಮಾಡಲ್ಲ, ಜೈಲಿಗೆ ಹೋಗೋದಕ್ಕೂ ನಾವು ರೆಡಿ ಅಂತ ಸವಾಲ್ ಹಾಕಿದ್ದಾರೆ. ಇನ್ನು ಮೇ 19ರಂದು ತುಮಕೂರಿನಲ್ಲಿ ಕಾಂಗ್ರೆಸ್ನ ಸಾಧನಾ ಸಮಾವೇಶ ನಡೆಯಲಿದೆ. ಈ ವೇಳೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೇವೆಂದು ಸಾರಿಗೆ ನೌಕರರು ತಿಳಿಸಿದ್ದಾರೆ. ಒಟ್ನಲ್ಲಿ ಮೇ 20ರಂದು ಹಲವು ಪ್ರತಿಭಟನೆಗಳ ಬಿಸಿ ತಟ್ಟಲಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.